ಸ್ನೇಹಿತರೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೂ ಕೂಡ, ನಿಮ್ಮ ಕುಟುಂಬದವ್ರಿಗೂ ಕೂಡ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಎಲ್ಲರಿಗೂ ಸಂಕ್ರಾಂತಿ ಹಬ್ಬ. ಈ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರಲ್ಲ, ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ. ಯಾವುದೇ ಹಬ್ಬಗಳಾಗಲಿ, ಹಬ್ಬಗಳು ಆಚರಿಸೋದೇನಕ್ಕೆ, ಒಂದು ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗಲಿ, ತಿರ್ಗಾ ಒಂದ್ಸಲ ರೀಸ್ಟಾರ್ಟ್ ಆಗಲಿ ಲೈಫು ಅಂಥೇಳಿ ಒಳ್ಳೆ ಹಬ್ಬಗಳು ನಮ್ಮ ಅವಾಗಿಂದನೂ ಆಚರಣೆಗಳು ಬಂದಿರೋದೇ ಅದಕ್ಕೋಸ್ಕರ. ಒಂದು ಪಾಸಿಟಿವ್ ವೈಬ್ರೇಷನ್ ತಿರ್ಗಾ ಒಂದು ಶುರು ಆಗಬೇಕು ಲೈಫಲ್ಲಿ ಅನ್ನೋದಕ್ಕೋಸ್ಕರ. ಹಾಗೆ ನೋಡಿ, ಈಗ ಡಿಸೆಂಬರು ಜನವರಿವರೆಗೂ ಒಂದಷ್ಟು ಚಳಿ ಸೀಸನ್ಗಳು. ಈ ಚಳಿಗೆ ಮನೇಲಿ ಎಲ್ಲ ಪೂರ್ತಿ ಸ್ವಲ್ಪ ಶೀತ ಈ ಥರದ್ದೆಲ್ಲ ಶುರು ಆಗಿರುತ್ತೆ. ಅದಕ್ಕೆ ಈಗ ಎಳ್ಳು ಬೆಲ್ಲ ಎಲ್ಲ ಉಷ್ಣದ ಪದಾರ್ಥಗಳು ಇವಾಗ. ಎಳ್ಳು ಬೆಲ್ಲ, ಆಮೇಲೆ ನೋಡಿ ಇದಕ್ಕೆ ಮೆಣಸು, ಪೊಂಗಲ್ ಮಾಡ್ತೀವಿ, ಅದಕ್ಕೆ ಮೆಣಸು ಹಾಕ್ತೀವಿ. ಹಾಗೆ ಎಲ್ಲ ಉಷ್ಣದ ಪದಾರ್ಥಗಳೆಲ್ಲ ಮಾಡ್ತೀವಿ. ಅದು ಮಾಡಿ ದೇಹ ಸ್ವಲ್ಪ ಹೀಟಿಗೆ ತರೋದಕ್ಕೋಸ್ಕರ ಮಾಡೋವಂಥ ಹಬ್ಬ. ಅದು ಆಚರಣೆಯಲ್ಲಿ ಬಂದಿರೋವಂಥದ್ದು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇವತ್ತು ನಾವು ವೆಂಟ್ ಪೊಂಗಲ್ ಅಂದರೆ ಖಾರ ಪೊಂಗಲ್ಲು, ನಮ್ಮ RVR ಸ್ಪೆಷಲಲ್ಲಿ ಹೇಗೆ ಮಾಡ್ತೀವಿ ಖಾರ ಪೊಂಗಲ್ಲು ಅಥವಾ ವೆಂಟ್ ಪೊಂಗಲ್ ಅಥವಾ ಗೀ ಪೊಂಗಲ್ ಹೇಗೆ ಮಾಡ್ತೀವಿ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಆದರೆ ಬರೀ ಪೊಂಗಲ್ ಅಲ್ಲ, ಪೊಂಗಲ್ ಜೊತೆ ಸ್ವಲ್ಪ ಸಿಹಿನೂ ಇರಬೇಕಲ್ಲ. ಒಂದು ಕಾಫಿ, ಫಿಲ್ಟರ್ ಕಾಫಿ ಸ್ಪೆಷಲ್ಲಾಗಿ ಪರ್ಫೆಕ್ಟಾಗಿ ಫಿಲ್ಟರ್ ಕಾಫಿ ಹಿಂಗೆ ಮಾಡಿದ್ರೆ ಸೂಪರ್ ಆಗುತ್ತೆ. ಮೆಜರ್ಮೆಂಟ್ ಸಮೇತ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಫಿಲ್ಟರ್ ಕಾಫಿ ಅಂತ, ಅದನ್ನು ನೋಡೋಣ. ದಯವಿಟ್ಟು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಮತ್ತೆ ನಿಮಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇವಾಗ ನಾವು ಪೊಂಗಲ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಈಗ ನಾನು 1 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ 150 ಗ್ರಾಮ್ ಹೆಸರುಬೇಳೆ, 150 ಗ್ರಾಮ್ ಅಕ್ಕಿ, ಎರಡೂ ಸೇಮ್ ಪ್ರಪೋರ್ಷನೇಟ್ ಇರಬೇಕು. ಕೆಲವ್ರು ಏನು ಮಾಡ್ತಾರೆ, ಹೆಸರುಬೇಳೆ ಅಂಶ ಕಮ್ಮಿ ಮಾಡ್ತಾರೆ. ಯಾಕೆ ಅಂದರೆ ಜಿಡ್ಡು ಜಾಸ್ತಿ ಕೊಡಬೇಕಾಗತ್ತೆ ಅಂತ. ನೀವು ಹೆಸರುಬೇಳೆ ಒಂದಕ್ಕೊಂದು ಕರೆಕ್ಟಾಗಿ ಹಾಕಿದ್ರೆ ಅದಕ್ಕೆ ತಕ್ಕಂತೆ ಜಿಡ್ಡು ಕೊಡಬೇಕಾಗತ್ತೆ. ಅಂದರೆ ತುಪ್ಪ ಅಥವಾ ರಿಫೈನ್ಡ್ ಆಯಿಲು ಅಥವಾ ನೀವು ಬೆಣ್ಣೆ ಏನು ಉಪಯೋಗಿಸ್ತೀರಾ ಅದಕ್ಕೆ ತಕ್ಕಂತೆ ಕೊಡಬೇಕಾಗತ್ತೆ. ಕೆಲವರು ಅದಕ್ಕೆ ಜಾಸ್ತಿ ಎಣ್ಣೆ ತುಪ್ಪ ಖರ್ಚಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಹೆಸರುಬೇಳೆನ ಕಮ್ಮಿ ಮಾಡ್ತಾರೆ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಪೊಂಗಲಲ್ಲಿ ರುಚಿ ಕೊಡೋದೇ ಈ ಹೆಸರುಬೇಳೆ, ಆ ಘಮ ಕೊಡೋದೇ ಹೆಸರುಬೇಳೆ. ಅದು ಮಾಡೋ ಮೆಥಡ್ ಮೇಲೆ ಇರೋದು ಅಷ್ಟೇ. ಇವಾಗ ಈ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅನ್ನೋದನ್ನು, ಅದನ್ನು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ಫಸ್ಟು ಬೆಣ್ಣೆ ಹಾಕಿ ಇದನ್ನು ಸ್ವಲ್ಪ ಕಾಯಿಸ್ಕೊಂಡು ಇದರಲ್ಲಿ ನೀವು ಇವಾಗ ಹೆಸರು ಬೇಳೆನ ಚೆನ್ನಾಗಿ ಹುರಿದು ಆಮೇಲೆ ಮಾಡೋವಂಥದ್ದು ಪ್ರೊಸೀಜರು. ಯಾರು ತುಪ್ಪ ಬೆಣ್ಣೆ ಜಾಸ್ತಿ ಉಪಯೋಗಿಸಲ್ಲ, ಹೆಲ್ತ್ ಕಾನ್ಷಿಯಸ್ಸು ಅಂತೆಲ್ಲ ಯೋಚನೆ ಮಾಡ್ತೀರಾ, ಅವರು ಇದನ್ನು ಕಮ್ಮಿ ಪೋರ್ಷನ್ಸ್ ಹಾಕ್ಕೊಂಡು ಉಪಯೋಗಿಸ್ಕೊಳ್ಳಿ. ಆದರೆ ನಾನು ಏನು ಪ್ರೊಸೀಜರ್ ಇರುತ್ತೋ ಆ ಪ್ರೊಸೀಜರ್ ಪ್ರಕಾರ ಮಾಡ್ತಿದ್ದೀನಿ. ಯಾಕೆ ಈ ರೀತಿ ಜಾಸ್ತಿ ತುಪ್ಪ ಬೆಣ್ಣೆ ಈ ಕಾಲದಲ್ಲಿ ಉಪಯೋಗಿಸ್ತಿದ್ರು ಅಂದರೆ, ಎಸ್ಪೆಷಲಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ. ಈಗ ನವಂಬರ್, ಡಿಸೆಂಬರು, ಜನವರಿ ಎಲ್ಲ ತುಂಬ ಕೋಲ್ಡ್ ಸೀಸನ್ನು. ಈ ಮೈಕೈ ಎಲ್ಲ ಸಿಕ್ಕಾಬಟ್ಟೆ ಒಡೆದ್ಬಿಟ್ಟಿರುತ್ತೆ ಚಳಿಗೆ. ಒಡೆದಿರೋದ್ರಿಂದ ನೀವು ಜಿಡ್ಡು ಆದಷ್ಟು ಜಾಸ್ತಿ ಉಪಯೋಗಿಸ್ಕೋಬೇಕು ಈ ಪೋರ್ಷನಲ್ಲಿ ಅಂತ. ಆದ್ದರಿಂದ ಆ ಪೋರ್ಷನಲ್ಲಿ ಅಡುಗೆ ನಮಗೆ ಹೇಳ್ಕೊಟ್ಟಿರೋದು, ಅಂದರೆ ಅವಾಗಿಂದ ಬಂದಿರೋದು ಜನ್ರೇಷನಿಂದ. ಇವಾಗ ಹೆಲ್ತ್ ಕಾನ್ಷಿಯಸ್ಸು, ಕೆಲವು ತುಪ್ಪ ಬೆಣ್ಣೆ ಎಲ್ಲ ಕಮ್ಮಿ ಉಪಯೋಗಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕಮ್ಮಿ ಉಪಯೋಗಿಸ್ತಾ ಇದ್ದಾರೆ. ಹಿಂಗೂ ಮಾಡ್ಕೋಬೋದು. ಅಥವಾ ನಿಮ್ಗೆ ಏನಾರ ಇದು ಬೇಡ ಕಮ್ಮಿ ಉಪಯೋಗಿಸ್ಬೇಕು ಅಂದರೆ ಕಮ್ಮಿನೂ ಉಪಯೋಗಿಸ್ಕೋಬೋದು. ಒಂದು 100 ಗ್ರಾಮ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಕರಗಲಿ, ಅದು ಬೆಣ್ಣೆ ಚೆನ್ನಾಗಿ ಕರಗಬೇಕು. ಮದುವೆ ಮನೆಗಳಲ್ಲಿ ನೋಡಿ ಈ ಥರ ಖಾರ ಪೊಂಗಲ್, ಗೀ ಪೊಂಗಲ್ ಮಾಡ್ತೀವಿ, ಇಲ್ಲಾಂದರೆ ರವಾ ಪೊಂಗಲ್ ಮಾಡ್ತೀವಿ, ಇಲ್ಲಾಂದರೆ ಅವಲಕ್ಕಿ ಪೊಂಗಲ್ ಮಾಡ್ತೀವಿ. ಈ ಥರ ಸುಮಾರು ಒಂದು 3-4 ವೆರೈಟಿ. ಆಮೇಲೆ ರವಾ ವಾಂಗಿಬಾತ್ ಅಂತ ಮಾಡ್ತೀವಿ. ಅದು ಪೊಂಗಲ್ ಅಂತ ಬರಲ್ಲ, ರವಾ ವಾಂಗಿಬಾತ್ ಅಂತ. ಆ ಥರ ಒಂದು 3-4 ವೆರೈಟಿ ಎಲ್ಲ ಮಾಡ್ತಿರ್ತೀವಿ. ನೋಡಿ ಇದೆಲ್ಲ ಚೆನ್ನಾಗಿ ಕರಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದಕ್ಕೆ ಹೆಸರುಬೇಳೆ 1 ಕಪ್ ಹೆಸರುಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಣ. ನೋಡಿ ಸ್ನೇಹಿತರೆ, 1 ಕಪ್ ಹೆಸರುಬೇಳೆ ತೊಗೊಂಡ್ರೆ 5 ಕಪ್ ನೀರು. 1 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿಗೆ 5 ಕಪ್ ನೀರು ಹಾಕ್ಬೇಕು ಅಷ್ಟೇ. ಸೇಮ್ ಕಪ್ಪಲ್ಲಿ 5 ಕಪ್ ನೀರು ಹಾಕ್ಕೊಳ್ತಿದ್ದೀನಿ. ನೋಡಿ ಇದು ಚೆನ್ನಾಗಿ ಹೆಸರುಬೇಳೆ ಎಲ್ಲ ಕೆಂಪಗಾಗಿದೆ. ಇವಾಗ ನೀರು ಹಾಕೋಣ. 1 2 3 4 5 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಒಂದ್ಸಲ ತೊಳೆದ್ಬಿಟ್ಟು ಹಾಕೋಣ. ನೋಡಿ ಅಕ್ಕಿ ತೊಳೆದಿದ್ದೀವಿ, ಅಕ್ಕಿ ಹಾಕೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೋಡಿ ಕುಕ್ಕರ್ ಮುಚ್ಚಿಬಿಟ್ಟು 3 ವಿಸಿಲ್ ಹೊಡಿಸ್ಕೊಳ್ಳೋಣ. ಸ್ನೇಹಿತರೆ, ಪೊಂಗಲ್ಗೆ ಒಂದು ಕಡೆ ಬೇಯಕ್ಕಿಟ್ಟಿದ್ದೀವಿ. ಅಷ್ಟರೊಳಗೆ ಒಂದು ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋಣ. ಫಿಲ್ಟರ್ ಕಾಫಿಗೆ ಮೆಜರ್ಮೆಂಟ್ಸ್ ಎಲ್ಲ, ಡಿಕಾಕ್ಷನ್ ಹೇಗೆ ಹಾಕೋಬೇಕು, ನಾವು RVR ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ಫಿಲ್ಟರ್ ಕಾಫಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಫಿಲ್ಟ್ರ್ ಇಟ್ಕೊಂಡಿದ್ದೀವಿ. ಮನೆಗಳು ಎಲ್ಲರ ಮನೇಲೂ ಇರುತ್ತಲ್ಲ ಅದೇ ಥರ ಫಿಲ್ಟ್ರೇ. ಆ ಥರ ಫಿಲ್ಟ್ರ್ ಇಟ್ಕೊಂಡಿದ್ದೀವಿ. ನೋಡಿ ಈ ಥರ ಎಲ್ಲ ಕಣ್ಣಿದೆ ಇದರಲ್ಲಿ, ಎಷ್ಟು ಸಿಕ್ಕಿದು. ಇದನ್ನು ಫಿಲ್ಟ್ರ್ ಹಾಕೋಕ್ಕೂ ಮುಂಚೆನೇ ಈ ಥರ ಒಂದು ಸಲ ಸುಮ್ಮನೆ ಆ ಸಣ್ಣ ಪುಟ್ಟ ತೂತು ಗೀತೆಲ್ಲ ಒಂದು ಸಲ ಮುಚ್ಚೋಗಿರುತ್ತೆ ಕೆಲವೊಂದು ಸಲ.
ಅದಕ್ಕೋಸ್ಕರ ಈ ಥರ ಒಂದ್ಸಲ ಬಿಸಿ ಮಾಡ್ಕೊಳ್ಳೋಣ. ಸುಮ್ಮನೆ ಒಂಚೂರು ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ನೋಡಿ ಈ ಥರ ನೀಟಾಗೆಲ್ಲ ಓಪನ್ ಆಗಿದೆ. ಈಗ ಈ ಡಿಕಾಕ್ಷನ್ಗೆ ನೀರು ಕಾಯಿಸ್ಕೊಂಬೋಣ. ಸ್ನೇಹಿತರೆ, ಈಗ ನಾವು ಮಾಲ್ಗುಡಿ ಫಿಲ್ಟರ್ ಕಾಫಿ ಪೌಡ್ರನ್ನ ಉಪಯೋಗಿಸಿ ಫಿಲ್ಟರ್ ಕಾಫಿ ಮಾಡ್ತಿರೋದು. ಇದರಲ್ಲಿ 2 ಥರ ಕಾಫಿ ಪುಡಿ ಇದೆ. ಒಂದು 60 ಕಾಫಿ 40 ಚಿಕೋರಿ ಮತ್ತು ಇನ್ನೊಂದು 80 ಕಾಫಿ 20 ಚಿಕೋರಿ. 80-20 ಮತ್ತು 60-40 2 ಥರ ಇದೆ. ನಾವು ಜನರಲಾಗಿ ಫಂಕ್ಷನ್ಗಳಿಗೆ 80-20 ಉಪಯೋಗಿಸ್ತೀವಿ. ಆದ್ದರಿಂದ ನಿಮಗೂ ಅದನ್ನೇ ಮನೆಗೂ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ನೀವು ಒಂದ್ಸಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಕಾಫಿ ಇಷ್ಟ ಆಗುತ್ತೆ. ನಾವು ಜನರಲಾಗಿ 80-20 ಉಪಯೋಗಿಸೋದು ಕೇಟ್ರಿಂಗ್ಗಳಿಗೆಲ್ಲ. ಮ್ಯಾಸಿವ್ ಕ್ರೌಡ್ ಅದನ್ನೇ ಇಷ್ಟಪಡ್ತಾರೆ ಅಂಥೇಳಿ. ನೀವು ಬೇಕಾದ್ರೆ 60-40 ಉಪಯೋಗಿಸ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಇವಾಗ ಮಾಡುವಾಗ 80-20 ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕಾಫಿ. ನೋಡಿ, ಇದು ಓಪನ್ ಮಾಡಿದ ತಕ್ಷಣ ಒಳ್ಳೆ ಘಮ್ ಅಂತ ಚೆನ್ನಾಗಿದೆ. ಇದು 6 ಟೀ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 6. ಸ್ನೇಹಿತರೆ, ನಾನಿವಾಗ ಒಂದು 5-6 ಕಾಫಿ ಆಗೋ ಥರ ಮಾಡ್ತಾಯಿದ್ದೀನಿ. ಡಿಕಾಕ್ಷನು ಇದೆಲ್ಲ ಒಂದು 6 ಸ್ಪೂನು ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ, ಟೀ ಸ್ಪೂನಷ್ಟು. ಅದಕ್ಕೆ ನಿಮಗೆ ಒಂದು 150 ml ನೀರನ್ನು ಬಿಸಿನೀರು ಹಾಕಬೇಕಾಗುತ್ತೆ. 150 ml 6 ಸ್ಪೂನ್ಗೆ 150 ml ಬಿಸಿನೀರು ಹಾಕಬೇಕಾಗುತ್ತೆ. ಈ 6 ಸ್ಪೂನ್ ಕಾಫಿ ಪುಡಿಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಮೇಲ್ಗಡೆಗೆ ಸಕ್ಕರೆ ನಿಮಗೆ ಕ್ಯಾರಮಲ್ ಫ್ಲೇವರ್ ಬರಲಿ ಅಂತ ಹೇಳ್ಬಿಟ್ಟು ಹಾಕ್ತೀವಿ. ಚೆನ್ನಾಗಿರುತ್ತೆ, ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಡಿಕಾಕ್ಷನು ಅಂತ. ನೋಡಿ, ಒಂದೇ ಒಂದು ಕಾಳು ಕಲ್ಲುಪ್ಪು, ಜಾಸ್ತಿ ಹಾಕೋದು ಬೇಡ. ಕಲ್ಲುಪ್ಪು ಒಂಚೂರು ಟೇಸ್ಟ್ ಸಿಗಲಿ ಅಂತ ಅಷ್ಟೇ, ಚೆನ್ನಾಗಿರುತ್ತೆ ಅಂತ. ನೋಡಿ, ಇದು ಮುಚ್ಚಳ ಹಾಕಿ ಈಗ 150 ml ಬಿಸಿ ನೀರು ಹಾಕೋಣ. ನೋಡಿ ಸ್ನೇಹಿತರೆ, ಕಾಫಿ ಪುಡಿಲಿ ಮೇಯ್ನು ಅರೋಮಾ, ಮೇಯ್ನು ರೋಸ್ಟು ಚೆನ್ನಾಗಿ ಆಗಿರಬೇಕು. ಫೈನ್ ಕ್ವಾಲಿಟಿ ಬೇನ್ನ ಉಪಯೋಗಿಸಿದ್ದಾರೆ, ಅದಕ್ಕೋಸ್ಕರ ನಾವು ಇದನ್ನು ಉಪಯೋಗಿಸ್ತಾ ಇದ್ದೀವಿ. ಈಗ ಇದು ಡಿಕಾಕ್ಷನ್ ಆಗಿದೆ. ನೋಡಿ, ಇಳಿಬೇಕು, ಒಂದು 10 ನಿಮಿಷ ಆಗುತ್ತೆ ಇಳಿಯೋಕ್ಕೆ. ಆದ್ದರಿಂದ ಈ ಮುಚ್ಚಳ ಮುಚ್ಚಿಟ್ಬೋಣ. ಹಾಲು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಹಾಲಿಗೆ ನೀರು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಕಾಫಿ ಮಾಡ್ಬೇಕಾರೆ. ಈ ಹಾಲನ್ನ ಕಾಯಿಸ್ಕೊಂಬೋಣ. ಈಗ ಒಳ್ಳೆ ಹಸು ಹಾಲು ಫ್ರೆಶ್ ಆಗಿ ಅವಾಗಿನೋ ಕರೆದು ಮಾಡಿದ್ರೆ ಅವಾಗ ಕಾಫಿ ಮಾಡ್ಕೊಂಡು ಕುಡಿತಿದ್ರೆ ಅದೊಂದು ಮಜಾನೇ ಬೇರೆ. ನಮ್ಮ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಅವ್ರು ಗುಂಡ್ಲುಪೇಟೆಯಲ್ಲಿದ್ದಾರೆ. ಅವಾಗೆಲ್ಲ ಹಾಲು ಸುಮಾರು ಒಂದು 40-50 ಹಸುಗಳಿತ್ತು ಗುಂಡ್ಲುಪೇಟೆ ತೋಟದಲ್ಲಿ, ನಮ್ಮ ದೊಡ್ಡಪ್ಪ ಅವ್ರ ತೋಟದಲ್ಲಿ. ಆವಾಗ ಫಿಲ್ಟರ್ ಕಾಫಿ ಅವಾಗ ಫ್ರೆಶ್ ಆಗಿ ಹಾಲು ಕರೆದು ಫಿಲ್ಟರ್ ಕಾಫಿ ಮಾಡಿಕೊಡೋರು. ತುಂಬ ಚೆನ್ನಾಗಿರ್ತಿತ್ತು. ನಮ್ಮ ರಜಾ ದಿನಗಳಲ್ಲಿ ಅಲ್ಲೇ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಿದ್ದು. ಅಲ್ಲಿ ಅದೊಂದು ನೆನಪದು, ಅವೆಲ್ಲ ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ನೀವು ಆದಷ್ಟು ಇವಾಗ ಏನು ಹಸು ಊರ ಕಡೆ ಹೋದರೆ ಹಸು ಹಾಲು ತೊಗೊಂಡು ಮಾಡ್ಕೊಳ್ಳಿ. ಇಲ್ಲಾಂದರೆ ಇವಾಗೆಲ್ಲ ಪ್ಯಾಕೆಟ್ ಹಾಲುಗಳು ಬರುತ್ತಲ್ಲ, ಅದು ಹಸುದೇ, ಆದರೆ ಕಾಯಿಸಿ ಎಲ್ಲ ಇದು ಮಾಡಿಟ್ಟಿರ್ತಾರೆ ಅಷ್ಟೇ. ಚೆನ್ನಾಗಿರುತ್ತೆ ಎಲ್ಲನೂ. ಈಗ ಏನು ಸಿಗುತ್ತೋ ಅದೇ ಲಭ್ಯ ಅಷ್ಟೇ ನಮಗೆ. ನೋಡಿ, ಇದೆಲ್ಲ ಪೂರ್ತಿ ಇಳಿದಿದೆ ಡಿಕಾಕ್ಷನ್ನು. ನೋಡಿ, ಡಿಕಾಕ್ಷನ್ ಎಲ್ಲ ಪೂರ್ತಿ ಇಳಿದಿದೆ. ನೋಡಿ, ಹಾಲು ಕಾದಿದೆ ಚೆನ್ನಾಗಿ. ಸಕ್ಕರೆ ಕಾಫಿಗೆ ಯಾವಾಗಲೂ ಸ್ವಲ್ಪ ಕಮ್ಮಿನೇ ಇರಬೇಕು. 1 ಟೀ ಸ್ಪೂನ್ ಹಾಕ್ತೀನಿ ಸಾಕು, ಸಕ್ಕರೆ ಜಾಸ್ತಿ ಬೇಡ. 1 ಲೀಟ್ರಿಗೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ರೆ ಸಾಕು, ಜಾಸ್ತಿ ಹಾಕ್ಬೇಡಿ. ಸಕ್ಕರೆ ಜಾಸ್ತಿ ಇದ್ದರೆ ಕಾಫಿ ಕುಡಿಯೋಕ್ಕೆ ಚೆನ್ನಾಗಿರಲ್ಲ, ಅದ್ರ ಎಸ್ಪೆಷಲಿ ಫಿಲ್ಟರ್ ಕಾಫಿ. ಎಲ್ಲ ಕಾಫಿ ಇದೆಲ್ಲ ಇಂಡಿವಿಜುವಲ್ಲು, ಅವ್ರವ್ರ ರುಚಿಗೆ ತಕ್ಕಂತೆ ಎಲ್ಲರದು ಸಪ್ರೇಟು. ನನ್ನದೇ ಒಂಥರ ರುಚಿ, ನಿಮ್ಮದೇ ಒಂಥರ ರುಚಿ, ಇನ್ನೊಬ್ರದೇ ಒಂಥರ ರುಚಿ. ಹಾಗೆ ಕೆಲವರು ಸ್ಟ್ರಾಂಗ್ ಬೇಕು, ಕೆಲವ್ರಿಗೆ ಲೈಟ್ ಬೇಕು, ಕೆಲವ್ರಿಗೆ ಸಕ್ಕರೆ ಜಾಸ್ತಿ ಬೇಕು, ಸಕ್ಕರೆ ಕಮ್ಮಿ ಬೇಕು. ಆ ಥರ ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟು. ಡಿಕಾಕ್ಷನ್ ಹಾಕಿ ಕಾಫಿ ಕುದಿಸ್ಕೊಳ್ಳೋದು ಬೇಡ, ಆವಾಗ ನೀವು ಕಾಫಿಯ ಫ್ಲೇವರೇ ಹೊಟ್ಟೋಗುತ್ತೆ. ಡಿಕಾಕ್ಷನ್ ನೋಡಿ, 30 ml ಡಿಕಾಕ್ಷನ್ ಇರಬೇಕು, 70 ml ಹಾಲು, ಇದೇ ಮೆಜರ್ಮೆಂಟು. ಮೇಲೆ ಸುಮ್ಮನೆ ಒಂಚೂರು ಡಿಕಾಕ್ಷನ್ನು. ನೋಡಿ, ಒಳ್ಳೆ ಮಾಲ್ಗುಡಿ ಫಿಲ್ಟರ್ ಕಾಫಿ ರೆಡಿಯಾಗಿದೆ ವಿತ್ ಮೆಜರ್ಮೆಂಟ್ಸು. ಎಷ್ಟೆಷ್ಟು ಮೆಜರ್ಮೆಂಟು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ಹೇಗೆ ಮಾಡೋದು ಪ್ರೊಸೀಜರ್ ಅನ್ನೋದು ತೋರಿಸ್ಕೊಟ್ಟಿದ್ದೀನಿ. ಹಿಂಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಕಾಫಿ ಅಂತ. ನೋಡಿ, ಈ ಥರ ನೊರೆಗಿರೆ ಎಲ್ಲ ಸೂಪರಾಗಿರುತ್ತೆ. ಒಳ್ಳೆ ಘಮ ಘಮ ಅಂತಿದೆ ಕಾಫಿ. ನೋಡಿ, ಕಾಫಿ ಅಂದರೆ ಈ ಥರ ನೊರೆ ಬರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡೋಣ. ಫಿಲ್ಟರ್ ಕಾಫಿ ಸಂಕ್ರಾಂತಿ ಸ್ಪೆಷಲ್. ಡೈಲಿ ಮನೇಲಿ ಒಳ್ಳೆ ಕಾಫಿ ಸಿಗಬೇಕು ಎಲ್ಲರ ಮನೇಲಿ ಅನ್ನೋ ದೃಷ್ಟಿಯಿಂದ ತೋರಿಸ್ತಿದ್ದೀನಿ ಅಷ್ಟೇ. ಇದೇನು ಯಾರಿಗೂ ಗೊತ್ತಿಲ್ಲ ಅನ್ನೋ ಒಂದು ಇದಲ್ಲ. ಎಲ್ಲರೂ ಮನೇಲಿ ಕಾಫಿ ಮಾಡೇ ಮಾಡ್ತಾರೆ. ಎಲ್ಲರೂ ಅವ್ರದ್ದೇ ಆದ ರೀತಿಯಲ್ಲಿ ಸ್ಪೆಷಲಾಗಿ ಮಾಡ್ತಾರೆ. ಆದರೆ RVR ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ನಾವು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಮತ್ತು ಎಲ್ಲರ ಮನೇಲಿ ಒಳ್ಳೆ ಕಾಫಿ ಆಗಲಿ ಅನ್ನೋ ಒಂದು ದೃಷ್ಟಿ ಅಷ್ಟೇ, ಮನೋಭಾವ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಕಾಫಿ, ಒಳ್ಳೆ ಫ್ಲೇವರ್ಫುಲ್ ಆಗಿದೆ ಮಾಲ್ಗುಡಿ ಕಾಫಿ. ನಿಮಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಇದೇ ರೀತಿ ಒಳ್ಳೆ ಕಾಫಿ, ಒಳ್ಳೆ ತಿಂಡಿಗಳ ಜೊತೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ. ನೋಡಿ, ಇದು ಕುಕ್ಕರ್ ಆರಿದೆ, ತೆಗೆದು ನೋಡೋಣ. ನೋಡಿ, ಇದು 5 ಕ್ಲಾಸಾಗಿ ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆ ಒಂದು ರೆಡಿ ಮಾಡ್ಕೊಂಬೋಣ. ಆವಾಗ 1 ಕಪ್ ಬೆಣ್ಣೆ ಹಾಕಿ ಅದನ್ನು ಬೇಯಿಸ್ಕೊಂಡಿದ್ದೀವಿ.
ಈಗ 1 ಕಪ್ಪಷ್ಟು ತುಪ್ಪ, ನಂದಿನಿ ತುಪ್ಪ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಬೋಣ. ನೋಡಿ, ಇದು ತುಪ್ಪ ಕಾದಿದೆ. ಇದಕ್ಕೆ ಒಗ್ಗರಣೆಗೆ ಫಸ್ಟು ಸಾಸಿವೆ. ಕೆಲವರು ಜೀರಿಗೆ ಮೆಣಸೆಲ್ಲ ಪೌಡ್ರ್ ಮಾಡಿ ಹಾಕ್ತಾರೆ, ಧನಿಯಾ ಎಲ್ಲ ಹಾಕಿ ಹುರಿದ್ಬಿಟ್ಟು. ನಾನು ಹಾಗೆ ಹಾಕ್ಕೊಳ್ತೀನಿ ಡೈರೆಕ್ಟಾಗಿ, ಮಿಕ್ಸಿ ಏನು ಮಾಡಲ್ಲ. 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಮೆಣಸು, ಕಾಳು ಮೆಣಸು, ಶುಂಠಿ 1 ಇಂಚಷ್ಟು ಶುಂಠಿನ ಕಡ್ಡಿ ಹಚ್ಚಿಟ್ಕೊಂಡಿದ್ದೀನಿ. ಈ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಪೊಂಗಲ್ಗಿದೆ ಘಮ ಕೊಡೋದು. ಮತ್ತು 2 ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಕಿದ್ರೆ ಪೊಂಗಲ್ಗೆ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಹಾಕ್ತಾ ಇದ್ದೀನಿ. 2 ಹಸಿರು ಮೆಣಸಿನಕಾಯಿನ ಸೀಳಿಟ್ಕೊಂಡಿದ್ದೀನಿ. ಯಾರು ಖಾರ ಇಷ್ಟಪಡಲ್ವೋ ಅದು ಹಾಕೋಬೇಡಿ. ಕರಿಬೇವಿನ ಸೊಪ್ಪು, ಅರ್ಧ ಹೋಳು ಒಣಕೊಬ್ಬರಿ ತುರಿನ ತುರಿದಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತಿದ್ದೀನಿ. ಮತ್ತು 2 ಒಗ್ಗರಣೆ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಇಂಗು, ನಾನು SSP ಹೋಟೆಲ್ ಸ್ಪೆಷಲ್ ಇಂಗು ಉಪಯೋಗಿಸ್ತಾ ಇದ್ದೀನಿ. ಇಂಗು ಒಂದು ಸ್ವಲ್ಪ ನೋಡಿ. ಇದು ಗೋಡಂಬಿ ಎಲ್ಲ ಚೆನ್ನಾಗಿ ಕೆಂಪಾಗಿದೆ. ಇವಾಗ ಬೇಯಿಸ್ಕೊಂಡಿರೋಂಥ ಪೊಂಗಲ್ನ ಇದಕ್ಕೆ ಹಾಕೊಂಬೋಣ. ಇದು ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, 1 ಕಪ್ಪು ಈ ಸಮಯದಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ನಿಮ್ಗೆ ಒಳ್ಳೆ ರುಚಿ ಕೊಡುತ್ತೆ ಪೊಂಗಲ್ಲು, ಅದಕ್ಕೋಸ್ಕರ ಹಾಕ್ತೀವಿ ಅಷ್ಟೇ. ಕೆಲವರು ಉಪಯೋಗಿಸ್ತಾರೆ, ಕೆಲವರು ಉಪಯೋಗಿಸಲ್ಲ. ಬಟ್ ನಾವು ಉಪಯೋಗಿಸೋದು ಚೆನ್ನಾಗಿರುತ್ತೆ, ಒಳ್ಳೆ ರುಚಿ ಕೊಡುತ್ತೆ ಅಂತೇಳಿ ಹಾಕ್ತೀನಿ ಅಷ್ಟೇ. ಇದು ನೋಡಿ ಚೆನ್ನಾಗಿ 2 ಕುದಿ ಅಷ್ಟೇ, ಜಾಸ್ತಿ ಕುದಿಸೋದು ಬೇಡ. ಆವಾಗಲೇ ಉಪ್ಪೆಲ್ಲ ಹಾಕಾಗಿದೆ, ಇನ್ನೇನು ಹಾಕೊಳ್ಳೋದು ಬೇಡ ಎಕ್ಸ್ಟ್ರಾ. ಸ್ನೇಹಿತರೆ, ನಮ್ಮ ಕಡೆ ಎಲ್ಲ ನಮ್ಮದು ತಾಯಿ ಊರು ಬಂದು ಸಾಲಿಗ್ರಾಮ, KR ನಗರ ಸಾಲಿಗ್ರಾಮ, ಮೈಸೂರು ಡಿಸ್ಟ್ರಿಕ್ಟು. ನಮ್ಮ ಕಡೆ ಸಂಕ್ರಾಂತಿಗೆಲ್ಲ ಮುಂಚೆ ನಾವು ಚಿಕ್ಕ ವಯಸ್ಸಿನ ನೆನಪುಗಳು ಅಂದರೆ ಅವಾಗೆಲ್ಲ ಎತ್ತಿನ ಗಾಡಿ ರೇಸ್ಗಳು ಮಾಡೋರಲ್ಲಿ. ನಾವು ಊರಿಗೆ ಕರೆಕ್ಟಾಗಿ ಈ ಟೈಮ್ಗೆ ಸಂಕ್ರಾಂತಿ ಹಬ್ಬದ ಟೈಮ್ಗೆ ಹೋಗ್ಬಿಟ್ರೆ ನಮ್ಮಲ್ಲೇ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ಇದೆ, ಅದ್ರ ಪಕ್ಕ ಹಂಗೆ ಎತ್ತಿನ ಗಾಡಿ ರೇಸ್ಗಳೆಲ್ಲ ಮಾಡೋರು, ಅದೆಲ್ಲ ನೆನಪುಗಳು. ಮತ್ತು ಎಲ್ಲ ಮನೆಗೂ ನಮ್ಮ ಮನೇಲಿ 2 ಗಂಡು ಮಕ್ಕಳೇ ನಾವು, ನಾನು ನನ್ನ ತಮ್ಮ ಇಬ್ಬರೂ ನಮ್ಮ ತಾಯಿ ಜೊತೆ ಎಳ್ಳು ಬೆಲ್ಲ ಹಂಚಕ್ಕೆ ಹೋಗ್ತಾ ಇದ್ವಿ. ನಾವೇ ಜನರಲಾಗಿ ಹೆಣ್ಮಕ್ಳು ಹೋಗ್ತಾರೆ ಅರ್ಶಿನ ಕುಂಕುಮ ಎಳ್ಳು ಬೆಲ್ಲ ಎಲ್ಲ ಕೊಡೋಕ್ಕೆ. ನಮ್ಮ ಮನೇಲಿ ಯಾರು 2 ಗಂಡು ಮಕ್ಕಳೇ ಅಲ್ವಾ, ಅದಕ್ಕೆ ನಾವೇ ಜೊತೆಗೆ ಅವಾಗ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಅವೆಲ್ಲ ಏನಿಲ್ಲ, ನಮ್ಮನ್ನೂ ಕರ್ಕೊಂಡೋಗಿ ಅವ್ರ ಊರಲ್ಲೆಲ್ಲ ಎಳ್ಳು ಬೆಲ್ಲ ಹಂಚ್ಕೊಂಬರೋಣ ಅಂಥೇಳಿ. ಚೆನ್ನಾಗಿರುತ್ತೆ ಅದೆಲ್ಲ ನೆನೆಸ್ಕೊಂಡ್ರೆ, ಅದೊಂಥರ ಗತಕಾಲ ವೈಭವ ಅನ್ಸುತ್ತೆ. ತಿರ್ಗಾ ಈಗೇನು ಬರುತ್ತೋ ಇಲ್ವೋ ಅನ್ಸುತ್ತೆ ಆ ಥರ. ಆದ್ದರಿಂದ ಎಲ್ಲ ನಾನು ಹೇಳೋದೇನೆಂದರೆ, ಆದಷ್ಟು ಈ ಥರ ಹಬ್ಬಗಳ ಟೈಮಲ್ಲಾದ್ರೂ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಸಂಬಂಧಿಕರ ಜೊತೆ ಎಲ್ಲರ ಮನೆಗೆ ಹೋಗಿ, ಒಬ್ರಿಗೊಬ್ರು ಮನೆಗೆ ಹೋಗಿ ಎಳ್ಳು ಬೆಲ್ಲ ಹಂಚಿ ಎಲ್ಲರಿಗೂ ಶುಭ ಹಾರೈಸಿ, ಎಲ್ಲರಿಗೂ ಒಳ್ಳೇದಾಗಲಿ, ಈ ವರ್ಷ ಚೆನ್ನಾಗಿರಲಿ ಅಂತ ಹೇಳಿ ಎಲ್ಲರಿಗೂ ಹಾರೈಸಿ. ಮನಸ್ಫೂರ್ತಿಯಾಗಿ ಹಾರೈಸೋದ್ರಿಂದ ನಾವು ಕಳ್ಕೊಳ್ಳೋದು ಏನೂ ಇಲ್ಲ. ನಾವೇನು ದುಡ್ಡು ಕೊಡ್ತಿಲ್ಲ ಅಥವಾ ನಮ್ಮ ಆಸ್ತಿ ಬರ್ಕೊಡ್ತಿಲ್ಲ. ಮನಸ್ಫೂರ್ತಿಯಾಗಿ ಎಲ್ಲರಿಗೂ ಹಾರೈಸೋದ್ರಲ್ಲಿ ಏನು ತಪ್ಪೇನಿದೆ ಅಥವಾ ನಾವು ಕಳ್ಕೊಳ್ಳೋದು ಏನಿದೆ. ನೋಡಿ, ಇದು ಜಿಡ್ಡು ಬಿಟ್ಕೊಳ್ತಾ ಬಂತಲ್ಲ, ಇಷ್ಟೇ ಆಗಿದೆ ಅಂತ ಅರ್ಥ. ಈಗ ಸ್ಟವ್ ಆಫ್ ಮಾಡ್ಬಿಡೋಣ. ಮದುವೆ ಮನೇಲಿ ಮಾಡುವಂತಹ RVR ಸ್ಪೆಷಲ್ ಗೀ ಪೊಂಗಲ್ ರೆಡಿಯಾಗಿದೆ. ನೋಡಿ, ಒಳ್ಳೆ ಪೊಂಗಲ್ಲು, ಬೆಣ್ಣೆ ತುಪ್ಪ ಹಾಕಿ ಮಾಡಿರುವಂಥ ಪೊಂಗಲ್ ರೆಡಿಯಾಗಿದೆ. ಘಮ್ಮಂತ ಇದೆ. ಸ್ನೇಹಿತರೆ, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ತುಪ್ಪದ ಪೊಂಗಲ್, ಒಳ್ಳೆ ಫಿಲ್ಟರ್ ಕಾಫಿ ರೆಡಿಯಾಗಿದೆ. ಹಬ್ಬದ ಪ್ರಯುಕ್ತ ಒಂದು ಸಂಪ್ರದಾಯ ರೀತಿಯಲ್ಲಿ ಮಾಡೋಣ ಅಂಥೇಳಿ ದೇವರಿಗೆ ಒಂದ್ಸಲಿ ನೈವೇದ್ಯ ಮಾಡಿ ಆಮೇಲೆ ಎಲ್ಲರೂ ಹಂಚಿಕೊಂಡು ತಿನ್ನೋಣ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹೇ ಚ ಪಾರ್ವತಿಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಊಟ ಹಂಚ್ಕೊಂಡು ತಿಂದಷ್ಟು ರುಚಿ ಜಾಸ್ತಿ. ಆದ್ದರಿಂದ ಎಲ್ಲನೂ ಹಂಚ್ಕೊಂಡು ತಿನ್ನಬೇಕು. ಹಬ್ಬಗಳದು ಅಷ್ಟೇ, ಸುಖ ಆಗಲಿ ದುಃಖ ಆಗಲಿ ಹಂಚ್ಕೋಬೇಕು ಎಲ್ಲರ ಜೊತೆ. ಆವಾಗಲೇ ಆ ಹಬ್ಬಕ್ಕೆ ಒಂದು ಮೆರುಗು ತರುವಂಥದ್ದು ಕೆಲಸ ಆಗುತ್ತೆ. ನಮ್ಮ ಸ್ನೇಹಿತರಿಗೆಲ್ಲ ಕೊಡ್ತೀನಿ. ಸರ್ ತೊಗೊಳ್ಳಿ ಸರ್. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಈ ವರ್ಷ ಎಲ್ಲ ರೀತಿಯಲ್ಲಿ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ದನಕನಾದಿಗಳನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳ್ತಾ, ಎಲ್ರೂ ಎಳ್ಳು ಬೆಲ್ಲ ಎಲ್ಲ ತಿಂದು ಒಳ್ಳೆ ಮಾತಾಡಿ 4 ಜನಕ್ಕೆ ಒಳ್ಳೆಯದು ಬಯಸಿ ಒಳ್ಳೆಯದನ್ನು ಹರಿಸಿ, ಅವಾಗ ನಿಮಗೂ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾನೆ.